ಹಾಯ್ ನಮಸ್ತೆ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ರಿಯಲ್ಮಿದು ಮೋಸ್ಟ್ ಪವರ್ಫುಲ್ ಫ್ಲಾಗ್ಶಿಪ್ ಸ್ಮಾರ್ಟ್ಫೋನ್ ಇರುವಂಥದ್ದು ರಿಯಲ್ಮಿ GT2 Pro. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ, ಲಾಂಚ್ ಕೂಡ ಆಗಿಲ್ಲ. ನಂಗೆ ಅನ್ನಿಸ್ದಂಗೆ ಈ ಒಂದು ಸ್ಮಾರ್ಟ್ಫೋನ್ ಸುಮಾರು ಒಂದು 50,000 ರೂಪಾಯಿಗೆ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. 50,000 ರೂಪಾಯಿ ಕೊಡುವಂಥದ್ದು ಈ ಒಂದು ಸ್ಮಾರ್ಟ್ಫೋನಲ್ಲಿ ಏನಿದೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಈ ಒಂದು ಪ್ಯಾಕೇಜಿಂಗ್ ಕೇವಲ 0.3% ಪ್ಲಾಸ್ಟಿಕ್ಕನ್ನು ಹೊಂದಿರುವಂಥದ್ದು ಆಯಿತಾ. ಸೊ ಕ್ರೇಜಿ ವಿಷಯ. ಇದಕ್ಕಿಂತ ಮುಂಚೆ 21% ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರಂತೆ, ಅದನ್ನು ರೆಡ್ಯೂಸ್ ಮಾಡಿ ಕೇವಲ 0.3%. ಸೊ ಮೋಸ್ಟ್ ಎಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ ಅಂತ ರಿಯಲ್ಮಿ ಅವರು ಅಡ್ವರ್ಟೈಸ್ ಮಾಡ್ತಾ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಒಂದು ರೀತಿ ಫೀಲ್ ಕೂಡ ರೊಟ್ಟಿರುತ್ತಲ್ವಾ, ಸೊ ಆ ರೀತಿ ಇದೆ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದರೊಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಸಿಮ್ ಎಲೆಕ್ಷನ್ ಪಿನ್ ಕೂಡ ಇದರೊಳಗೆ ಇರುವಂಥದ್ದು. ಇದಾದ ನಂತರ ಇದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಫಸ್ಟಲ್ಲಿ ಕ್ರೇಜಿ ಬಿಲ್ಡ್ ಅಂತ ಅನ್ನಿಸ್ತಾ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ ನಿಮಗೆ ಒಂದು ಬ್ಯಾಕ್ ಕವರ್ ಕೊಟ್ಟಿರುವಂಥದ್ದು. ಸೊ ಒಂದು ಒಳ್ಳೆ ಕ್ವಾಲಿಟಿಯ ಕವರ್ ಅಂತ ಅನ್ನಿಸ್ತಾ ಇದೆ. ಸೊ ಚೆನ್ನಾಗಿದೆ ಒಟ್ಟಿಗೆ. ಇದಾದ ನಂತರ ಇದ್ರ ಒಳಗಡೆ ನಿಮಗೆ 65 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು. ಕ್ರೇಜಿ ವಿಷಯ. 65 ವ್ಯಾಟ್ ಓಕೆ ಅಂತೀನಿ ಆಯ್ತು. ಏನಕ್ಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ 20,000 ರೂಪಾಯಿಗೂ ಕೂಡ 65 ವ್ಯಾಟ್ನ ರಿಯಲ್ಮಿ ಅವರೇ ಕೊಡ್ತಾರೆ. ಸೊ ಇದಕ್ಕೆ 65 ವ್ಯಾಟ್ ಓಕೆ ಅನ್ನೋಣ. ಮತ್ತು USB Type-C ಡಾಟಾ ಕೇಬಲ್ ಇರುವಂಥದ್ದು. Type-A ಇಂದ Type-C ಅಟ್ಲೀಸ್ಟ್ ಇವ್ರು ಚಾರ್ಜರ್ ಕೊಡ್ತಾವ್ರಲ್ಲ, ಅದೇ ಖುಷಿ ವಿಷಯ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ ಆಯಿತಾ. ಲಿಟ್ರಲಿ ಕ್ರೇಜಿ ಬಿಲ್ಡುಗಳು. ಕೈಲಿ ಇಟ್ಕೊಂಡ ತಕ್ಷಣ ಒಂದು ಪ್ರೀಮಿಯಂ ಫೀಲು ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸುಮಾರು 189 ಗ್ರಾಮ್ ವೆಯ್ಟ್ ಇರುವಂಥದ್ದು ಆಯಿತಾ. ಸೊ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಆಯಿತಾ. ಸೊ ಮೋಸ್ಟ್ ಪವರ್ಫುಲ್ ಗ್ಲಾಸು ಗೊರಿಲ್ಲಾ ಗ್ಲಾಸಲ್ಲಿ. ಫ್ರಂಟಲ್ಲಿ ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ, ಒಂದು ಒಳ್ಳೆಯ ವಿಷಯ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇರುವಂಥದ್ದು ಆಯಿತಾ. ಸೊ ಫ್ರಂಟಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಬೆಂಕಿ ವಿಷಯ. ಇನ್ನು ಈ ಒಂದು ಫೋನ್ ಎಂದಕ್ಕೆ ಬಂತು ಅಂತ ಅಂದರೆ ಒಂದು ರೀತಿ ಪೇಪರಿ ಫಿನಿಷನ್ನು ಈ ಒಂದು ಫೋನ್ನ ಹಿಂದೆ ನೀಡಿರುವಂಥದ್ದು. ಒಂದು ರೀತಿ ಎಕ್ಸಾಮ್ ಬರೀಬೇಕಾದ್ರೆ ರೊಟ್ಟಿರುತ್ತಲ್ಲ ಕೆಳಗಡೆ ಇಟ್ಕೊಳ್ಳೋದಕ್ಕೆ ಪೇಪರ್ ಕೆಳಗಡೆ. ಸೊ ಆ ರೀತಿ ಒಂದು ಫೀಲ್ ನಮ್ಗೆ ಕೊಡುತ್ತೆ. ಸೌಂಡ್ ಕೂಡ ಅಷ್ಟೇ ಹಂಗೆ ಇರುವಂಥದ್ದು ಆಯಿತಾ. ಸೊ ಇದು ವಿಶ್ವದ ಮೊಟ್ಟ ಮೊದಲ ಬಯೋ ಬೇಸ್ಡ್ ಪಾಲಿಮರ್ ಸ್ಮಾರ್ಟ್ಫೋನ್ ಡಿಸೈನ್ ಅಂತ ರಿಯಲ್ಮಿ ಅವರು ಅಡ್ವರ್ಟೈಸ್ ಮಾಡ್ತಿರುವಂಥದ್ದು ಆಯಿತಾ. ಸೊ ಇದನ್ನು ರೀಸೈಕಲ್ ಮಾಡ್ಬೋದು ಮತ್ತು ರಿನ್ಯೂವಬಲ್ ರಿಸೋರ್ಸಿಂದ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಾರಂತೆ. ಮತ್ತು ಕಾರ್ಬನ್ ಎಮಿಷನ್ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕಾರ್ಬನ್ ಎಮಿಷನ್ ಆಗುತ್ತಲ್ವಾ, ಸೊ ಹೊಗೆ ಬರುತ್ತಲ್ವ, ಸೊ ಅದು ಕೂಡ ತುಂಬ ಕಡಿಮೆ ಇದೆ ಅಂತ ಅಡ್ವರ್ಟೈಸ್ ಮಾಡ್ತಿರುವಂಥದ್ದು. ಸೊ ಡಿಸೈನ್ ತುಂಬ ಚೆನ್ನಾಗಿದೆ. ಮ್ಯಾಟ್ ಒಂಥರ ಗ್ರಿಪ್ಪು ಕೈ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಬಟ್ ಸ್ಕ್ರ್ಯಾಚ್ ಆಗುವಂಥ ಸಾಧ್ಯತೆ ಇರುತ್ತೆ ಅದು. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆದು. ಬಿಳಿ ಬಣ್ಣ ಆಗಿರೋದ್ರಿಂದ ಕೊಳೆ ಆದರೆ ಹಂಗೆ ಕೂತ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಏನಕ್ಕೆ ಅಂದರೆ ಇದರೊಳಗೆ ಸ್ವಲ್ಪ ಗ್ರಿಡ್ ಇದೆ. ಸೊ ಆ ಗ್ರಿಡ್ ಒಳಗೆ ಕೂಡ ಕೂತ್ಕೊಬೋದು, ಆಮೇಲೆ ಎದ್ದೆದ್ದು ಕಾಣ್ಬೋದು. ಸೊ ಬೆಟರ್ ನೀವು ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆದು. ಬ್ಯಾಕ್ ಕವರ್ ಹಾಕೊಂಡ್ರೂ ಕೂಡ ಕೊಳೆ ಆಗೋ ಸಾಧ್ಯತೆ ತುಂಬ ಇರುತ್ತೆ ಅಂತ ಅನ್ನಿಸ್ತದೆ. ಒಟ್ಟಿಗೆ ತುಂಬ ಪ್ರೀಮಿಯಂ ಲುಕ್ಕನ್ನು ಇವ್ರು ನೀಡ್ತಾ ಇರುವಂಥದ್ದು ಆಯಿತಾ. ಸೊ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಡ್ಯೂಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಫೋನ್ ಇರುವಂಥ ಫ್ರೇಮ್ ಮೆಟಾಲಿಕ್ ಫ್ರೇಮ್ ಆಯಿತಾ. ಸೊ ಕ್ರೇಜಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂಪರ್ ವಿಷಯ. ಮತ್ತು ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಇದೆ. 3.5 ಹೆಡ್ಫೋನ್ ಜಾಕ್ ಕೊಟ್ಟಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಕೆಳಗಡೆ ಸ್ಪೀಕರ್ ಗ್ರಿಲ್ ಇರುವಂಥದ್ದು. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸಿಂಗ್ಗೆ ತುಂಬ ಸಖತ್ತಾಗಿದೆ ಆಯಿತಾ. ಫ್ರಂಟಲ್ಲಿ ಕರ್ವ್ ಡಿಸ್ಪ್ಲೇ ಕೊಟ್ಟಿದ್ರೆ ಇನ್ನೂ ತುಂಬ ಹೆವಿ ಪ್ರೀಮಿಯಂ ಫೀಲ್ನ ಕೊಡ್ತಾ ಇತ್ತು. ಆದರೆ ಫ್ರಂಟು ಫ್ಲ್ಯಾಟ್ ಡಿಸ್ಪ್ಲೇ, ಕೆಲವರಿಗೆ ಆ ಒಂದು ಫ್ಲ್ಯಾಟ್ ಡಿಸ್ಪ್ಲೇ ಇಷ್ಟ ಆಗುತ್ತೆ, ಕೆಲವರಿಗೆ ಕರ್ವ್ ಡಿಸ್ಪ್ಲೇ ಇಷ್ಟ ಆಗುತ್ತೆ. ಕರ್ವ್ ಇದ್ದರೆ ಒಂದು ರೀತಿ ಆ ಒಂದು ಫೋನ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಆಯಿತಾ, ಬಟ್ ಆಕ್ಸಿಡೆಂಟಲ್ ಟಚ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಪರ್ಸನಲಿ ನಾನಂತೂ ಈ ಒಂದು ಫ್ಲ್ಯಾಟ್ ಡಿಸ್ಪ್ಲೇನೇ ಪ್ರಿಫರ್ ಮಾಡ್ತೀನಿ. ಸೊ ಚೆನ್ನಾಗಿದೆ ಬಿಲ್ಡು. ಕ್ರೇಜಿ ಇಂಪ್ರೆಸಿವ್ನಲ್ಲ ಆಯಿತಾ. ಗ್ಲಾಸ್ ಬ್ಯಾಕು ಇನ್ನೂ ತುಂಬ ಚೆನ್ನಾಗಿ ಕೊಟ್ಟಿದ್ರೆ ಆಗ್ತಿತ್ತು, ಬಟ್ ಇವರೇನೋ ಡಿಫ್ರೆಂಟ್ ಡಿಸೈನ್ ಟ್ರೈ ಮಾಡೋಕೆ ಹೋಗಿದ್ದಾರೆ. ಸೊ ಪೇಪರ್ ಡಿಸೈನು ಬ್ಯಾಕು. ಸೊ ಆದರೂ ಕೂಡ ಸ್ಕ್ರ್ಯಾಚ್ ಆಗಬಹುದು, ಬ್ಯಾಕ್ ಕವರ್ ಹಾಕೊಡಿ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ 6.7 ಇಂಚಿನ 2K ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಆಯಿತಾ. ಫುಲ್ HD+ಗಿಂತ ಜಾಸ್ತಿ ರೆಸೊಲ್ಯೂಷನ್ ಆಗಿ ಹೊಂದಿರುವಂಥದ್ದು. ಸೊ ಇದು 509 ಪಿಕ್ಸೆಲ್ ಪರ್ ಇಂಚ್ ಡೆನ್ಸಿಟಿಯನ್ನು ಹೊಂದಿರುವಂಥದ್ದು. ಸೊ ಇದು LTPO2 ಡಿಸ್ಪ್ಲೇ ಆಯಿತಾ. ಸೊ ಲಿಟ್ರಲಿ 1 ಹರ್ಟ್ಸಿಂದ 120 ಹರ್ಟ್ಸ್ ತನಕ ನಿಮ್ಗೆ ಯಾವಾಗ ಬೇಕಾವಾಗ ಅದೇ ಆಟೋಮೆಟಿಕ್ಕಾಗಿ ರಿಫ್ರೆಶ್ ರೇಟ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಹೌದು, ಇದು 120 ಹರ್ಟ್ಸ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಮತ್ತು ರಿಯಲ್ಮಿ ಅವರ ಪ್ರಕಾರ 1000 ಹರ್ಟ್ಸ್ನ ಟಚ್ ಸ್ಯಾಂಪ್ಲಿಂಗ್ ರೇಟನ್ನು ಹೊಂದಿರುವಂಥದ್ದು ಆಯಿತಾ. ಸೊ ಕ್ರೇಜಿ ವಿಷಯ ಅಂತೀನಿ. ಗೇಮ್ ಮಾಡಬೇಕಾದ್ರೆ
ಹೆವಿ ಯೂಸ್ ಆಗುತ್ತೆ. ಮತ್ತು ಇದು HDR10+ ಸಪೋರ್ಟ್ ಮಾಡುತ್ತೆ, ಬೆಂಕಿ ವಿಷಯ, ಮತ್ತು 1400 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು, ಮತ್ತು ಇದು 1 ಬಿಲಿಯನ್ ಕಲರ್ಸನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಸೊ 10 ಬಿಟ್ ಡಿಸ್ಪ್ಲೇ ಅಂತ ನಮಗೆ ಗೊತ್ತಾಗ್ತಿರುವಂಥದ್ದು ಆಯಿತಾ. ಡಿಸ್ಪ್ಲೇ ಬೆಂಕಿದೆ, ಫ್ಲ್ಯಾಗ್ಶಿಪ್ ಡಿಸ್ಪ್ಲೇ. ಸೊ ಈ ಒಂದು ಪ್ರೈಸ್ ನನಗೆ ಸೂಪರ್ ಅಂತ, ನನಗೆ ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ಅನ್ನಿಸ್ತಲ್ಲ. ಸಖತ್ತಾಗಿದೆ, ಹೆವಿ ಬ್ರೈಟ್ ಆಗಿದೆ. ಸೊ ಬೆಂಕಿ ಡಿಸ್ಪ್ಲೇ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನ್ ನಂಗನಿಸ್ದಂಗೆ 8GB ರ್ಯಾಮ್ ಒಂದು ವೇರಿಯಂಟ್ ಇರ್ಬೋದು, ಮತ್ತು ಇನ್ನೊಂದು 12GB ವೇರಿಯಂಟ್ ಇರುತ್ತೆ. ಅಪ್ ಟು 256GB ತನಕ ಸ್ಟೋರೇಜ್ ಇರಬಹುದು ನಂಗನಿಸ್ದಂಗೆ. ಇನ್ನು ಅವರು ಕ್ಲಾರಿಟಿ ಕೊಟ್ಟಿಲ್ಲ ಯಾವ್ಯಾವ ವೇರಿಯಂಟ್ ಲಾಂಚ್ ಆಗ್ತವೆ ಅಂತ. ಮತ್ತು ಇಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು ಆಬ್ವಿಯಸ್ಲಿ DDR5 ರ್ಯಾಮು, ಮತ್ತು ಸ್ಟೋರೇಜ್ ಬಂದ್ಬಿಟ್ಟು ಆಬ್ವಿಯಸ್ಲಿ UFS 3.1. ಫ್ಲ್ಯಾಗ್ಶಿಪ್ ಅಂತಂದರೆ ಇವೆರಡು ಕೂಡ ಇರಲೇಬೇಕು. ಸೊ ತುಂಬ ಫಾಸ್ಟಾಗಿ ರಿಡರೇಟ್ ಆಗಿದೆ. ಸೊ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಅಲ್ಲ. ಸೂಪರ್ ರ್ಯಾಮು ಮತ್ತು ಸೂಪರ್ ಸ್ಟೋರೇಜು. ಇನ್ನು ಡೈರೆಕ್ಟಾಗಿ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8 Gen 1 ಪ್ರೊಸೆಸರ್ ಇರುವಂಥದ್ದು ಆಯಿತಾ. ಸೊ ಇನ್ನು ಕೆಲವೇ ದಿನಗಳಲ್ಲಿ 8 Gen 1+ ಕೂಡ ಬರುತ್ತೆ, ಇನ್ನೂ ಲಾಂಚ್ ಆಗಿಲ್ಲ. ಸೊ 8 Gen 1 ಸದ್ಯಕ್ಕಂತೂ ಸ್ನ್ಯಾಪ್ಡ್ರ್ಯಾಗನಲ್ಲಿ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಆಗಿರುವಂಥದ್ದು. ಅದನ್ನೇ ಇದಕ್ಕೆ ಹಾಕಿರುವಂಥದ್ದು. ನಾನು AnTuTu Benchmark ಚೆಕ್ ಮಾಡಿದಾಗ ಸುಮಾರು 10 ಲಕ್ಷ ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು ಆಯಿತಾ. ಸೊ ತಲೆಗೆಡಿಸ್ಕೊಂಬೇಡಿ, ಯಾವ ಗೇಮನ್ನು ಬೇಕಾದರೂ ಅಲ್ಟ್ರಾ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. BGMI ಕೂಡ ಹೆವಿ ಹೈ ಸೆಟ್ಟಿಂಗ್ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು ನೀವು. ಸೊ ಯಾವ ರೀತಿ ತೊಂದರೆ ಆಗೋದಿಲ್ಲ, ಮತ್ತು ಡೇಟ್ ಟು ಟಾಸ್ಕ್ ಮಾಡೋಕ್ಕೆ ತೊಂದರೆನೇ ಆಯ್ತಲ್ಲೋ. ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ ಆಯಿತಾ. ಸಗದಾಗಿದೆ ಪ್ರೊಸೆಸರ್, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂದ್ಬಿಡ್ತೀನಿ ಆಯಿತಾ. ಈ ಒಂದು ಫೋನಲ್ಲಿ 2 ಮೇನ್ ಕ್ಯಾಮ್ರಾ ಇರುವಂಥದ್ದು, ಟೋಟಲ್ ಟ್ರಿಪಲ್ ಕ್ಯಾಮ್ರಾ. ಅದರಲ್ಲಿ 2 ಮೇನ್ ಸೆನ್ಸಾರ್ ಅಂತ ಈ ರಿಯಲ್ಮಿ ಅವರು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಸೊ 50 ಮೆಗಾಪಿಕ್ಸೆಲಿಂದು ಮೇನ್ ಸೆನ್ಸಾರ್ ಇರುವಂಥದ್ದು, ಮತ್ತು ಇನ್ನೊಂದು 3 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸ್ ಇದೆ ಆಯಿತಾ. ಮ್ಯಾಕ್ರೋ ಲೆನ್ಸ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಮೇನ್ ಸೆನ್ಸಾರ್ 50 ಮೆಗಾಪಿಕ್ಸೆಲಿಂದು 1.8 ಅಪರ್ಚರ್ನ ಹೊಂದಿರುವಂಥದ್ದು. ಸೊ ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಕೂಡ ಹೊಂದಿರುವಂಥದ್ದು ಆಯಿತಾ. ಸೊ ಇದು ತೆಗೆಯುವಂಥ ಫೋಟೋ ನಂಗೆ ತುಂಬ ಇಂಪ್ರೆಸ್ ಮಾಡ್ತು. ಚೆನ್ನಾಗಿದೆ ಫೋಟೋ ಕ್ಲಾರಿಟಿ ಆಗಿರ್ಬೋದು, ಬೊಕೆ ಎಫೆಕ್ಟ್ಸ್ ಅದು ತುಂಬ ಚೆನ್ನಾಗಿ ಕೊಡುತ್ತೆ. ಒಂದು ಬ್ಲರ್ ಇದೆ ಅಲ್ವಾ, ಸೊ ಆ ಮೇನ್ ಸೆನ್ಸರ್ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಸಖತ್ ಇಂಪ್ರೆಸ್ ಮಾಡಿದ ಫೋಟೋ ಸ್ಯಾಂಪಲ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಮತ್ತು ಇನ್ನೊಂದು 50 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಇದೊಂದು ರೀತಿ ಫಿಶ್ ಐ ಲೆನ್ಸ್ ರೀತಿ ಕೆಲಸವನ್ನು ಮಾಡುತ್ತೆ. ಅದು ಎಷ್ಟು ವೈಡ್ ಆಗಿದೆ ಅಂತ ಅಂದರೆ ಕಿತ್ಕೊಂಡು ವೈಡ್ ಆಗಿದೆ. ಫಿಶ್ ಐ ಲೆನ್ಸ್ ಬರುತ್ತಲ್ವ, ಸೊ ಆ ರೀತಿ ಕಾಣುತ್ತೆ ನಮಗೆ. ಇದು ಕೂಡ ನನಗೆ ಸಖತ್ ಇಂಪ್ರೆಸ್ ಮಾಡ್ತು ಆಯಿತಾ. ಸೊ ಆ ಸ್ಯಾಂಪಲ್ಸ್ನ ಕೂಡ ತೋರಿಸ್ತಾರೆ. ಮತ್ತು ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಫೋಟೋನ ಈ 2 ಸೆನ್ಸರ್ಗಳು ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿಲ್ಲ ಆಯಿತಾ. ಸೊ ಕೊಟ್ಟಿದ್ದು ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಇನ್ನು 3ನೇ ಸೆನ್ಸಾರ್ ಆಯಿತಾ. ಸೊ 3 ಮೆಗಾಪಿಕ್ಸೆಲಿಂದು ಒಂದು ರೀತಿ ಮೈಕ್ರೋಸ್ಕೋಪಿಕ್ ಲೆನ್ಸ್ ಅಂತ ಅನ್ಬೋದು. ಲಿಟ್ರಲಿ ಎಷ್ಟು ಮ್ಯಾಗ್ನಿಫೈ ಮಾಡುತ್ತೆ ಅಂತ ಅಂದರೆ 40x ತನಕ ಕೂಡ ಮ್ಯಾಗ್ನಿಫೈ ಆಗುತ್ತೆ. ಲಿಟ್ರಲಿ ಮೈಕ್ರೋಸ್ಕೋಪಲ್ಲಿ ಇಟ್ಕೊಂಡಷ್ಟು ಯಾವ ಸುಮ್ಮನೆ ಏನೋ ಒಂದು ಕೊಡ್ತಾರೆ ಆಯಿತಾ. ಎಷ್ಟೋ ಫೋನ್ಗಳಲ್ಲಿ ಮ್ಯಾಕ್ರೋ ಲೆನ್ಸ್ ಇದೆ, ಬಟ್ ಇದರಲ್ಲಿರುವಂಥ ಮ್ಯಾಕ್ರೋ ಲೆನ್ಸ್ ಎಷ್ಟು ಸಕ್ಕತ್ತಾಗಿದೆ ಅಂತ ನಾನು ಫೋಟೋ ಸಾಂಬಾರ್ ತೋರಿಸ್ತಾ ಇದ್ದೀನಿ. ಹೆವಿ ಹಿಂಗಿರಬೇಕು, ಕೊಟ್ಟರೆ ಮ್ಯಾಕ್ರೋ ಲೆನ್ಸ್ ಹಿಂಗೆ ಕೊಡಬೇಕು ಗುರು ಆಯಿತಾ. ಸಖತ್ತಾಗಿರುವಂಥದ್ದು ನಂಗೆ ಸಖತ್ ಇಂಪ್ರೆಸ್ ಮಾಡ್ತು. ಅದನ್ನು ಬಿಟ್ಟರೆ ಇದರಲ್ಲಿ ಡ್ಯೂಯಲ್ ವ್ಯೂ ಅಂದರೆ ಫ್ರಂಟ್ ಟು ಬ್ಯಾಕ್ 2 ಕ್ಯಾಮ್ರಾ ಕೂಡ ಒಟ್ಟಿಗೆ ಯೂಸ್ ಮಾಡ್ಬೋದು. ಫಿಲ್ಮ್ ಅಂತ ಅಂದರೆ ಫುಲ್ ವೈಡ್ ಆಗಿ ಆ ಒಂದು ಸ್ಕೋಪನ್ನು ಆ್ಯಡ್ ಮಾಡಿ ಶೂಟ್ ಮಾಡೋ ರೀತಿ ಆಗಿರ್ಬೋದು. ಮತ್ತು ಟೆಕ್ಸ್ಟ್ನ ಸ್ಕ್ಯಾನ್ ಮಾಡೋದು, ಟೈಮ್ ಲ್ಯಾಪ್ಸು, ಸ್ಲೋ ಮೋಷನು ಪ್ರತಿಯೊಂದು ಕೂಡ ಇದರಲ್ಲಿದೆ. ಒಟ್ಟಿಗೆ ಕ್ಯಾಮ್ರಂಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ಫೋನ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 32 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಸಖತ್ ವೈಡ್ ಆಗಿದೆ ಆಯಿತಾ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಇಂಪ್ರೆಸ್ ಮಾಡ್ತು ನನಗೆ. ಸಾಂಬಲ್ಸ್ ನೀವೇ ನೋಡ್ತಾ ಇದ್ದೀರಾ, ಸಖತ್ತಾಗಿದೆ. ಇನ್ನು ವಿಡಿಯೋಗ್ರಫಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನ ರೇರ್ ಕ್ಯಾಮ್ರಾ 8K ವಿಡಿಯೋ ರೆಕಾರ್ಡ್ ಮಾಡಿದೆ. ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HDಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಚೆನ್ನಾಗಿದೆ, ಬಟ್ ಫ್ರಂಟ್ ಅಟ್ಲೀಸ್ಟ್ 4K ಕೊಟ್ಟಿದ್ದು ತುಂಬ ಚೆನ್ನಾಗಿರ್ತದ್ದು. ಸಾಂಬಸ್ ನೀವೇ ನೋಡ್ತಾ ಇದ್ದೀರಾ. ಸೊ ಓವರಾಲ್ ಕ್ಯಾಮ್ರಾ ನನಗೆ ಇಂಪ್ರೆಸ್ ಮಾಡ್ತು. ಚೆನ್ನಾಗಿದೆ ಇವರು, ಒಂದು ಒಳ್ಳೆ ಕ್ಯಾಮ್ರಾವನ್ನು ಈ ಒಂದು ಫೋನ್ಗೆ ಹಾಕಿದ್ದಾರೆ. ಸೊ ಸ್ಯಾಮ್ಸಂಗ್ ಸೆನ್ಸರು ಮೇನ್ ಸೆನ್ಸರ್ ಆಯಿತಾ. ಸೊ ಸೂಪರ್ ಅಂತೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥ ಇದೊಂದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಆಯಿತಾ. ಸೊ ಇವರು ಅಲ್ಟ್ರಾಸೋನಿಕ್ ನೀಡ್ಬೋದಾಗಿದ್ದಾನೆ ಒಂದು ಪ್ರೈಸ್ ರೇಂಜಿಗೆ. ಒಟ್ಟಿಗೆ ಇದು ಕೂಡ ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ಮತ್ತು ಫೇಸ್ ಅನ್ಲಾಕ್ ರಿಯಲ್ಮಿ ಇದು ಕೇಳೋಂಗೆ ಎಲ್ಲ ಪಟ್ ಅಂತ ಅನ್ಲಾಕ್ ಮಾಡುತ್ತೆ. ತುಂಬ ಫಾಸ್ಟಾಗಿದೆ, ಸಖತ್ ಫಾಸ್ಟಾಗಿದೆ ಒಟ್ಟಿಗೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ಮತ್ತು ಬಾಕ್ಸ್ ಒಳಗೇ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಕೇವಲ 30 ನಿಮಿಷದಲ್ಲಿ, ಅಪ್ರಾಕ್ಸಿಮೇಟ್ಲಿ 30 ನಿಮಿಷಕ್ಕೆ ಒಂದು ಫೋನ್ ಫುಲ್ ಚಾರ್ಜ್ ಆಗುತ್ತೆ. ಸೂಪರ್ ವಿಷಯ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು ಮತ್ತು ಇನ್ನೊಂದು ಇಯರ್ ಪೀಸ್ 2ನೇ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಸಖತ್ ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ಫೋನ OS ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ನಿಮಗೆ Android 12 ಲೇಟೆಸ್ಟ್ Android 12ನ ಬೇಸ್ಕೊಂಡು ಆಗ್ತಿರುವಂಥ ರಿಯಲ್ಮಿ ಯು ಇರುವಂಥದ್ದು. ಇದೊಂದು ರೀತಿ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಮಗೆ ನೀಡುತ್ತೆ. ಕೆಲವೊಂದು ಬಿಡಿರುವಂಥ ಅಪ್ಲಿಕೇಶನ್ ಇದೆ, ಅದನ್ನು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ.
ಬಟ್ಟಿಗೆ ತುಂಬ ಸ್ಮೂತಾಗಿ ಕೆಲಸ ಮಾಡುವಂಥ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಸಖತ್ ಇಂಪ್ರೆಸ್ ಮಾಡಿತು ನನಗೆ. ಇದನ್ನು ಬಿಟ್ಟರೆ ಇದರಲ್ಲಿ ವೇಪರ್ ಕೂಲಿಂಗ್ ಸಿಸ್ಟಮ್ ಇರುವಂಥದ್ದು ಆಯಿತಾ. ಸೊ ಚೇಂಬರ್ ಸಿಸ್ಟಮ್, ಸೊ ನಿಮಗೆ ಗೇಮ್ ಆಡ್ತಿರ್ಬೇಕಾದ್ರೆ ಅಥವಾ ಕ್ಯಾಮ್ರಾ 8K ವಿಡಿಯೋ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆಲ್ಲ ಅಷ್ಟೊಂದು ಹೀಟ್ ಆಗಲ್ಲ. ಸೊ ಒಳ್ಳೆ ವಿಷಯ. ಕೂಲಿಂಗ್ ತುಂಬ ಚೆನ್ನಾಗಿರುವಂಥದ್ದು ಕೂಡ ಯೂಸ್ ಮಾಡಬೇಕಾದ್ರೆ ಎಲ್ಲೂ ಕೂಡ ಹೀಟ್ ಆಗುತ್ತೆ ಅಂತ ಅನಿಸಿಲ್ಲ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಇದನ್ನು ಬಿಟ್ಟರೆ ಈ ಒಂದು ಫೋನ್ ನಿಮಗೆ ವೈಫೈ 6 ಸಪೋರ್ಟ್ ಇದೆ, ಡ್ಯುಯಲ್ ಬ್ಯಾಂಡ್ ಪ್ಲಸ್ ವೈಫೈ 6, ಬ್ಲೂಟೂತ್ 5.2 ಇರುವಂಥದ್ದು, NFC ಕೂಡ ಇದೆ, ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಸೆನ್ಸಾರ್ಸ್ಗಳನ್ನ ಈ ಒಂದು ಫೋನಲ್ಲಿ ಹಾಕಿದರೆ ಸೂಪರ್ ವಿಷಯ. ಮತ್ತು ಇದರ ಜೊತೆಗೆ ಒಂದು ಸ್ಪೀಕರ್ ಏನಂದರೆ ಅದು ಡಾಲ್ಬಿ ಅಟ್ಮೋಸನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸ್ ಆಯ್ತು. ನೀವು ಆದರೆ ಕೇಳ್ಬೋದು ಈ ಒಂದು ಫೋನಿಗೆ 50,000 ರೂಪಾಯಿನ ಕೊಡ್ಬೋದು ಅಂತ. ಗೊತ್ತಿಲ್ಲ ಎಷ್ಟು ಲಾಂಚ್ ಆಗುತ್ತೆ ಅಂತ. ನಾನು ಅಂದ್ಕೊಂಡಿದ್ದೀನಿ 50,000 ರೂಪಾಯಿಗೆ ಲಾಂಚ್ ಆಗುತ್ತೆ ಅಂತ. 50,000 ರೂಪಾಯಿಗೆ ಒಂದು ಒಳ್ಳೆಯ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಸ್ಮಾರ್ಟ್ಫೋನೇ. ನಿಮಗೆ ಹಂಗನಿಸ್ದಂಗೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಬೆಲೆಗೆ ಇದೇ ಪ್ರೊಸೆಸರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು ಕೂಡ ಸಿಗ್ತವೆ. ಇದೇ 50 ಅಥವಾ 45, 50 ಒಳಗಡೆ ಇದೆ ಪ್ರೊಸೆಸರ್. ಅದರಲ್ಲಿ ಕೆಲವೊಂದು ಸ್ಪೆಸಿಫಿಕೇಷನ್ ಕಡಿಮೆ ಇರ್ಬೋದು, ಇದರಲ್ಲಿ ಕೆಲವೊಂದು ಸ್ಪೆಸಿಫಿಕೇಷನ್ ಜಾಸ್ತಿ ಇರ್ಬೋದು. ಸೊ ನನಗೆ ಇಷ್ಟ ಆಯಿತು ಸ್ಪೆಸಿಫಿಕೇಷನ್ ಇದರಲ್ಲಿರುವಂಥದ್ದು. ಬಟ್ ಯೋಚನೆ ಮಾಡಿ, ನಾವು ಎಷ್ಟು ಜನ ಅನ್ಕೋತೀವಿ ನಾವು ರಿಯಲ್ಮಿ ಬ್ರ್ಯಾಂಡಿಂಗಲ್ಲಿ 50,000 ರೂಪಾಯಿ ಕೊಟ್ಬಿಟ್ಟು ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ತುಂಬ ಜನ ಈ ರೀತಿ ಯೋಚನೆ ಮಾಡ್ಬೋದು, 50,000 ಕೊಡ್ಬೋದಾ ಈ ಬ್ರ್ಯಾಂಡಿಗೆ ಅಂತ ಅನಿಸುತ್ತೆ ಆಯಿತಾ. ಸೊ ಒಂದು ಸಲ ಯೋಚನೆ ಮಾಡಿ. ನನಗೆ ಅನ್ಸಂಗೆ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ, ಆದರೆ ಬ್ರ್ಯಾಂಡ್ ಪ್ರಿಫರೆನ್ಸ್ ಮೇಲೆ ಹೋಗುತ್ತೆ ನಿಮಗೆ. ಸೊ ಕೆಲವು ಜನ ಇಷ್ಟಪಡಲ್ಲ, ಕೆಲವು ಜನಕ್ಕೆ ಸ್ಪೆಸಿಫಿಕೇಷನ್ ಚೆನ್ನಾಗಿ ತೊಗೊಂಡ್ಬಿಡ್ತಾರೆ ಆಯಿತಾ. ಅದೇ ಬೇರೆ ಬ್ರ್ಯಾಂಡ್ಗಳಲ್ಲಿ ಇದೇ ಸ್ಪೆಸಿಫಿಕೇಷನ್ ಇನ್ನೂ ಜಾಸ್ತಿ ಕೊಡಬೇಕಾಗ್ಬೋದು. ಸೊ ಯೋಚನೆ ಮಾಡಿ. ನನಗಂತೂ ಈ ಬೆಲೆಗೆ ಸ್ಪೆಸಿಫಿಕೇಷನ್ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ಇದ್ರ ಬಗ್ಗೆ ಅನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ನಿಕಲ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನಲ್ಲಿ.